ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 19ನೆಯ ಭಾನುವಾರದಂದು ನಾವು ಸ್ವರ್ಗೀಯ ಶ್ರೀ ಸಂಪತ್ತು ಎಂಬ ವಿಷಯವ ಕುರಿತು ಧ್ಯಾನಿಸೋಣ. ನಾವು 3 ಅಂಶಗಳನ್ನು ಆಧರಿಸಿ ಈ ವಿಷಯವನ್ನು ಚಿಂತಿಸುತ್ತೇವೆ. ಮೊದಲನೆಯದಾಗಿ, ಸುಜ್ಞಾನದ ಪುಸ್ತಕವು ದೇವರ ಮಹಿಮೆಯ ಕರೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ನಮ್ಮನ್ನು ಒಂದೇ ಕುಟುಂಬವಾಗಿ ದೇವರ ಆಶೀರ್ವಾದಗಳ ಪಾಲುದಾರರನ್ನಾಗಿ ಪ್ರಸ್ತುತಪಡಿಸುತ್ತದೆ. ಎರಡನೆಯದಾಗಿ, ಹಿಬ್ರಿಯರಿಗೆ ಬರೆದ ಪತ್ರವು ವಿಶ್ವಾಸ ಮಾತ್ರ ಆಶೀರ್ವಾದಗಳನ್ನು ಖಾತರಿಪಡಿಸುತ್ತದೆ ಎಂದು ಒತ್ತಿ ಹೇಳುತ್ತದೆ. ಇದು ಮರುಭೂಮಿಯಿಂದ ವಾಗ್ದಾತ್ತ ನಾಡಿಗೆ ಬೆಳೆಸುವ ಪ್ರಯಾಣವನ್ನು ಚಿತ್ರಿಸುತ್ತದೆ. ಮೂರನೆಯದಾಗಿ, ದೇವರಿಗೆ ಮತ್ತು ಇತರರಿಗೆ ನಮ್ಮ ಹೃದಯಗಳನ್ನು ತೆರೆಯುವ ಉದಾರ ಮನಸ್ಸು ಮತ್ತು ಸಿದ್ಧತೆ ನಮ್ಮನ್ನು ನಂಬಿಗಸ್ತ ಮೇಲ್ವಿಚಾರಕರನ್ನಾಗಿ ಪರಿವರ್ತಿಸಿದೆ ಎಂದು ಲೂಕನ ಶುಭ ಸಂದೇಶವು ಪ್ರದರ್ಶಿಸುತ್ತದೆ. ನಮ್ಮ ಚಿಂತನೆಯ ಮೊದಲ ಅಂಶ, ದೇವರ ಅದ್ಭುತವಾದ ಕರೆಯ ಬಗ್ಗೆ. ಸುಜ್ಞಾನದ ಪುಸ್ತಕವು ಈಜಿಪ್ತಿನಿಂದ ಇಸ್ರಾಯೇಲರನ್ನು ರಕ್ಷಿಸಿದ ನಿರೂಪಣೆಯ ಸ್ಮರಣೆಯನ್ನು ನಮಗೆ ಪ್ರಸ್ತುತಪಡಿಸುತ್ತದೆ. ಇದು ದೈವಿಕ ಒಪ್ಪಂದದ ಕರೆಯಾಗಿದೆ. ಇದು ದೇವರ ಮತ್ತು ಆತನ ಜನರಾದ ಇಸ್ರಾಯೇಲರ ನಡುವಿನ ಬಾಂಧವ್ಯದ ಬಗ್ಗೆ ಹೇಳುತ್ತದೆ. ದೇವರೊಡನೆ ಒಂದಾಗುವುದು ಎಂದರೆ ನಾವು ಸತತವಾಗಿ ದೇವರಿಗೆ ಸ್ತುತಿ ಮತ್ತು ಆರಾಧನೆಯನ್ನು ಸಮರ್ಪಿಸುವುದು. ಹಾಗೆಯೇ ಒಂದೇ ಕುಟುಂಬವಾಗಿ ಆಶೀರ್ವಾದಗಳನ್ನು ಮತ್ತು ತ್ಯಾಗಗಳನ್ನು ಹಂಚಿಕೊಳ್ಳುವ ಮನೋಭಾವನೆ. ಅಂದರೆ ದೇವರ ವಿಷಯಗಳಿಗೆ ಸದಾ ಸದುತ್ತರ ಮತ್ತು ದುಷ್ಟಶಕ್ತಿಗಳಿಗೆ ಸದಾ ನಿರಾಕಾರ ನಮ್ಮ ಧೋರಣೆಯಾಗಿರಬೇಕು. ದೇವರ ಮಹಿಮೆಯ ಕರೆ ನಮ್ಮ ವಿನಮ್ರ ಆರಂಭ ಮತ್ತು ನಮ್ಮ ಅದ್ಭುತವಾದ ಅಂತ್ಯವನ್ನು ನೆನಪಿಸುತ್ತದೆ. ಇದು ನಮ್ಮ ಜೀವನವನ್ನು ಪರಿವರ್ತಿಸುವ, ನಮ್ಮನ್ನು ದೇವರ ಸಜ್ಜನರನ್ನಾಗಿಯೂ ಸದ್ಗುಣಶೀಲರನ್ನಾಗಿಯೂ ಮತ್ತು ಸಂತರನ್ನಾಗಿ ಮಾಡುವ ಕರೆಯಾಗಿದೆ. ನಮ್ಮ ಚಿಂತನೆಯ ಎರಡನೆಯ ಅಂಶ, ವಿಶ್ವಾಸದ ಜೀವನವೇ ಸ್ವರ್ಗೀಯ ಶ್ರೀ ಸಂಪತ್ತು. ಹಿಬ್ರಿಯರಿಗೆ ಬರೆದ ಪತ್ರವು ನಂಬಿಕೆ ಮಾತ್ರ ಆಶೀರ್ವಾದಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳುತ್ತದೆ. ಇಲ್ಲಿ ಒದಗಿಸಲಾದ ಚಿತ್ರಣವು ಮರುಭೂಮಿಯಿಂದ ವಾಗ್ದತ್ತ ನಾಡಿಗೆ ಅಥವಾ ಅಲೆಮಾರಿಗಳಿಂದ ತಾಯ್ನಾಡಿಗೆ ಹೋಗುವ ಪ್ರಯಾಣವನ್ನು ಸೂಚಿಸುತ್ತದೆ. ಆದಿಕಾಂಡ ಪುಸ್ತಕದಿಂದ ಒದಗಿಸಿದ ವಿಶ್ವಾಸದ ಮಹಾಪಿತರು ವಿಶ್ವಾಸದ ವಾಸ್ತವಕ್ಕೆ ಸಾಕ್ಷಿಗಳಾಗಿದ್ದಾರೆ. ವಿಶ್ವಾಸವು ದೇವರನ್ನು ನಂಬಲು ಮತ್ತು ಸದ್ಗುಣಶೀಲರಾಗಿ ಸಂತರಂತೆ ಧೈರ್ಯದಿಂದ ಮುನ್ನಡೆಯಲು ಅವರಿಗೆ ದಾರಿ ಮಾಡಿಕೊಟ್ಟಿತು. ಫಲಪ್ರದತೆಯನ್ನು ಅನುಭವಿಸಲು ಅವರು ಸಾವಿನಂತಹ ಸನ್ನಿವೇಶಗಳಿಂದ ರಕ್ಷಿಸಲ್ಪಟ್ಟರು. ಪೂರ್ವಜರ ಅನುಕರಣೀಯ ಜೀವನವು ಅವರು ನಂಬಿಕೆಯಲ್ಲಿಯೇ ಮಡಿದು ಮತ್ತು ನಂಬಿಕೆಯಲ್ಲಿಯೇ ಪುನರ್ಜೀವ ಪಡೆದರು ಎಂದು ತೋರಿಸುತ್ತದೆ. ನಮ್ಮ ಚಿಂತನೆಯ ಮೂರನೆಯ ಅಂಶ, ಸೇವೆಗೆ ಸದಾ ಸಿದ್ಧರಿರುವುದು. ದೇವರಿಗೆ ಮತ್ತು ಇತರರಿಗೆ ನಮ್ಮ ಹೃದಯದ ಬಾಗಿಲನ್ನು ತೆರೆಯಲು ಸಿದ್ಧರಿರುವುದು ನಮ್ಮನ್ನು ನಂಬಿಗಸ್ತ ಮೇಲ್ವಿಚಾರಕರನ್ನಾಗಿ ಪರಿವರ್ತಿಸುತ್ತದೆ ಎಂದು ಲೂಕನು ಪ್ರಸ್ತುತಪಡಿಸುತ್ತಾನೆ. ಸೇವಾ ಮನೋಭಾವನೆ ಮತ್ತು ಅದರ ಸಿದ್ಧತೆ ನಮ್ಮ ಆಸ್ತಿಗಳ ಮೇಲೆ ನಾವಿಟ್ಟಿರುವ ಅನಗತ್ಯ ಬಾಂಧವ್ಯದಿಂದ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಇದು ನಮ್ಮನ್ನು ಐಹಿಕ ಆಸೆಗಳ ಸೆರೆಮನೆಯಿಂದ ಬಿಡಿಸುತ್ತದೆ. ಪರಿಣಾಮವಾಗಿ ನಾವು ದೇವರಿಗೆ ಮತ್ತು ಇತರರಿಗೆ, ವಿಶೇಷವಾಗಿ ಅಗತ್ಯವಿರುವವರಿಗೆ ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ. ಮೊದಲ ವಾಚನವು ಸದ್ಗುಣಶೀಲರು ಒಂದೇ ಕುಟುಂಬವಾಗಿ ಆಶೀರ್ವಾದಗಳನ್ನು ಮತ್ತು ಸಂಕಷ್ಟಗಳನ್ನು ಹಂಚಿಕೊಳ್ಳುತ್ತಾರೆ ಎಂದು ಹೇಳುತ್ತದೆ. ವಿಶ್ವಾಸದಿಂದಲೇ ಪರಿಶುದ್ಧ ಜೀವನ ಸಾಧ್ಯ ಎಂದು ಹಿಬ್ರಿಯರಿಗೆ ಬರೆದ ಪತ್ರವು ಎತ್ತಿ ತೋರಿಸುತ್ತದೆ. ಲೂಕರ ಶುಭ ಸಂದೇಶವು ಮದುವೆಯ ಹಬ್ಬ, ಪ್ರಜ್ಞಾವಂತ ಮನೆಯ ಯಜಮಾನನ ಹಿಂತಿರುಗುವಿಕೆ ಮತ್ತು ನಿಷ್ಠಾವಂತ ಮೇಲ್ವಿಚಾರಕನ ಚಿತ್ರಣದೊಂದಿಗೆ ನಮ್ಮ ಅಂತಿಮ ಕಾಲದ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇವೆಲ್ಲವೂ ದೇವರಿಗೆ ಮತ್ತು ಇತರರಿಗೆ ಎಲ್ಲ ಸಮಯದಲ್ಲೂ ನಾವು ನಮ್ಮ ಹೃದಯಗಳನ್ನು ತೆರೆದಾಗ ಸ್ವರ್ಗೀಯ ವಾಸ್ತವದ ಅನುಭವ ಸಾಧ್ಯ ಎಂದು ಪರಿಚಯಿಸುತ್ತದೆ. ಅಂದರೆ ವಿಶ್ವಾಸವು ದೇವರ ಸಾಮ್ರಾಜ್ಯದ ಸದಸ್ಯರಾಗಲು ನಮ್ಮ ಹಾದಿಯನ್ನು ಸರಾಗಗೊಳಿಸುತ್ತದೆ ಎಂಬುದಾಗಿ. ನಮ್ಮ ಚಿಂತನೆಯ ಕೊನೆಯ ಭಾಗ, ಸ್ವರ್ಗೀಯ ಶ್ರೀ ಸಂಪತ್ತು ಎಂಬ ವಿಷಯದ ಮೂಲಕ ಜವಾಬ್ದಾರಿಯುತ ಕ್ರೈಸ್ತರಾಗಿರಲು ನಮ್ಮನ್ನು ಆಹ್ವಾನಿಸಲಾಗುತ್ತದೆ. ದೇವರ ಆಶೀರ್ವಾದಗಳ ಮೇಲ್ವಿಚಾರಕರಾಗಿ ಎಲ್ಲ ಸಂದರ್ಭಗಳಲ್ಲಿ ಮತ್ತು ಎಲ್ಲ ಸಮಯದಲ್ಲೂ ದೇವರು ಮತ್ತು ಇತರರನ್ನು ಸ್ವಾಗತಿಸುವ ಹೆಚ್ಚಿನ ಜವಾಬ್ದಾರಿ ನಮ್ಮದಾಗಿದೆ. ನಂಬಿಕೆ ಮಾತ್ರ ನಾವು ಫಲಪ್ರದರಾಗಲು ಮತ್ತು ವಿಶ್ವಾಸದ ಫಲಗಳನ್ನು ಎಲ್ಲರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ವರ್ಗೀಯ ಶ್ರೀ ಸಂಪತ್ತು ದೇವರಲ್ಲಿ ನಮ್ಮ ನೈಜ ವಿಶ್ವಾಸ ಮತ್ತು ಇತರರಿಗೆ ನಮ್ಮ ನಿಜವಾದ ಉದಾರತೆಯ ಸೂಚನೆಯಾಗಿದೆ. ಈ ಆಲೋಚನೆಗಳು ಸ್ವರ್ಗೀಯ ಮನೆತನವಾದ ಧರ್ಮಸಭೆಯ ನಂಬಿಗಸ್ತ ಮೇಲ್ವಿಚಾರಕರಾಗಲು
ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.